ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಂದೆ ಕರ್ನಾಟಕ ಮಾತೆ ಭುವನೇಶ್ವರಿ ದೇವಿ 108 ಅಡಿಗಿಂತ ಎತ್ತರದ ಕಂಚಿನ ಪ್ರತಿಮೆ ಸ್ಥಾಪಿಸುವಂತೆ ಆಗ್ರಹಿಸಿ ಸೋಮವಾರ ಸರ್ವೋದಯ ಸೇವಾ ಸಂಘ ಹಾಗೂ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನೆ ನಡೆಸಿದರು. ಬೆಳಗಾವಿಯ ಸುವರ್ಣ ಸೌಧದ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್, ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಹಾಗೂ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಸ್ಥಾಪಿಸಿರುವುದು ಸ್ವಾಗತ. ಅದರಂತೆ ಬೆಳಗಾವಿಯಲ್ಲಿಯೂ ಭುವನೇಶ್ವರಿ ದೇವಿಯ ಮೂರ್ತಿ ಸ್ಥಾಪಿಸುವಂತೆ ಒತ್ತಾಯಿಸಿದರು. ಬೆಂಗಳೂರಿನ ಕೆಂಪೇಗೌಡರ ಪ್ರತಿಮೆ, ವಿಜಯಪುರದ ಬಸವೇಶ್ವರ ಪ್ರತಿಮೆ, ಇತ್ತೀಚೆಗೆ ಉದ್ಘಾಟನೆಯಾದ ಶ್ರೀರಾಮನ ಪ್ರತಿಮೆ ಹಾಗೂ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇವರ ಪ್ರತಿಮೆಗಳು ರಾಷ್ಟ್ರದ ಗಮನ ಸೆಳೆಯುತ್ತಿರುವುದು ಗಮನಾರ್ಹ ಸಂಗತಿಯಾಗಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. 2023ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಕರ್ನಾಟಕ ನಾಮಕರಣದ 50 ವರ್ಷಾಚರಣೆ ನಿಮಗೆ ಸರಿಯಾಗಿ ತಾಯಿ ಭುವನೇಶ್ವರಿ ಪ್ರತಿಮೆ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನ ವಿಧಾನಸೌಧ ಮುಂದೆ ತಾಯಿ ಭುವನೇಶ್ವರಿ ಪ್ರತಿಮೆ ಮಾಡುವ ಮುಖಾಂತರ ಕನ್ನಡ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ. ಅವರಿಗೆ ಕನ್ನಡ ಧನ್ಯವಾದಗಳು. ಅದರ ನಂತರ 2024ರಲ್ಲಿ ಮರಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳಿಗೆ ಹಲವಾರು ಬಾರಿ ಮನವಿ ಕೊಟ್ಟಿದ್ದೀವಿ. ಹಾಗೂ ರಾಣಿ ಚೆನ್ನಮ್ಮ ಪ್ರತಿಭಟನೆ ಮಾಡಿದ್ದೀವಿ. ತಾವು ಬೆಂಗಳೂರಿನ ಯಾವ ರೀತಿ ಮಾಡಿದ್ರಿ ಅದೇ ರೀತಿ ಸುವರ್ಣಸೌಧದ ಮುಂದೆ 108 ಅಡಿಯ ಕಂಚಿನ ಪ್ರತಿಮೆ ಮಾಡಬೇಕಂತ ಹೇಳಿದೀವಿ. ಈ ವಿಧಾನಸೌಧ ಅಧಿವೇಶನದಲ್ಲಿ ಗುದ್ರಿ ಪೂಜೆ ಮಾಡುವ ಮುಖಾಂತರ ಗಡಿನಾಡಿನ ಕನ್ನಡಿಗರಿಗೆ ಇದು ಕನ್ನಡ ನಾಡು ನಮ್ಮದು ಅಂತಕ್ಕಂತ ಒಂದು ಹೆಜ್ಜೆ ಇಡಬೇಕಂತ ಹೇಳಿದೀವಿ. ಆದರೂ ಸಹಿತ ಮಾನ್ಯ ಮುಖ್ಯಮಂತ್ರಿಗಳು ಈಗಿನ ಸರ್ಕಾರ ಕನ್ನಡವನ್ನು ನಿರ್ಲಕ್ಷ್ಯ ಮಾಡ್ಕೊತ ಬಂದಿದ್ದೇವೆ. ಈಗ ನಾವು ತಾವು ನೋಡಬಹುದು, ನಾವು ಧರ್ಮಿ ಕೂತ್ಕೊಳ್ಳೋ ವಿಚಾರ ಏನಂದ್ರೆ ಮಾನ್ಯ ಸರ್ಕಾರ ಕಡೆ ಇದು ಯಾವುದೇ ಒಂದು ಗಟ್ಟಿ ನಿಲುವು ಬರ್ತಾ ಇಲ್ಲ. ಅವರು ತಾವು ಭುವನೇಶ್ವರ ಪ್ರತಿಮೆ ಆಗ್ಲಿಕ್ಕೆ ಯಾವುದೇ ಕ್ರಮ ಕೈಗೊಳ್ತಾರೆ, ಯಾರು ಮಾತಾಡ್ತಾ ಇಲ್ಲ. ತಾವು ನೋಡಬಹುದು, ಈಗಾಗಲೇ ಊರಲ್ಲಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಹಾಗೂ ಅಂಬೇಡ್ಕರ್ ಅವರ ಪ್ರತಿಮೆ, ಗಾಂಧಿ ಪ್ರತಿಮೆ ಮಾಡಿದಾರ. ಅದಕ್ಕೆ ನಾವು ಒಪ್ಕೋತೀವಿ. ಆದ್ರೆ ನಮ್ಮ ವಿಚಾರವೇ ಆ ಸುವರ್ಣಸೌಧ 108 ಕಂಚಿನ ಪ್ರತಿಮೆ ಆಗಬೇಕು. ತಾವು ನೋಡಬಹುದು, ಇವೆಲ್ಲ ಇರ್ತಕ್ಕಂಥ ಕಂಚು ಹಾಗೂ ತಾಮ್ರ ಹಲವಾರು ಒಂದು ಲೋಹಗಳನ್ನು ತಗೊಂಡಿದ್ದೀವಿ. ನಾವು ಈ ಕಾರ್ಯಕರ್ತರು ಮನೆ ಇರ್ತಕ್ಕಂಥ ಲೋಹವನ್ನು ಸಂಗ್ರಹ ಮಾಡ್ತಾ ಇದ್ದೀವಿ. ಇದು ಸಾಂಕೇತಿಕವಾಗಿ ಆಂದೋಲನ ಪ್ರಾರಂಭ ಮಾಡಿದ್ವಿ. ಇತರ ಒಂದು ಮುಂದಿನ ಹೋರಾಟ ಏನಂದ್ರೆ ಕರ್ನಾಟಕದಾದ್ಯಂತ ಮನೆ ಮನೆಗೆ ತೆರಳಿ ಪ್ರತಿಯೊಂದು ಮನೆಗೆ ಲೋಹ ಸಂಗ್ರಹ ಮಾಡ್ತೀವಿ. ಲೋಹ ಸಂಗ್ರಹ ಮಾಡುವ ಮುಖಾಂತರ 108 ಅಡಿಯ ತಾಯಿ ಭುವನೇಶ್ವರ ಕಂಚಿನ ಪ್ರತಿಮೆಯನ್ನ ಸಮಸ್ತ ಕರ್ನಾಟಕ ಜನತೆ ನಾವೇ ಸೇರಿಕೊಂಡು ಅದು ಪ್ರತಿಷ್ಠಾನ ಮಾಡ್ತಾ ಇದ್ದೀವಿ. ಸರ್ಕಾರದ ದುಡ್ಡು ನಮಗೆ ಬೇಡವೇ ಬೇಡ. ಹಲವಾರು ಗ್ಯಾರಂಟಿಗಳ ಮುಖಾಂತರ ಲಕ್ಷ ಕೋಟಿ ರೂಪಾಯಿ ಸರ್ಕಾರ ಜನರಿಗೆ ವೆಚ್ಚ ಮಾಡ್ತಾ ಇದೆ. ಅದನ್ನ ನಾವು ಸ್ವಾಗತ ಮಾಡ್ತಾ ಬಡವರ ಅನುಕೂಲ ಇದ್ದೇವೆ. ಆದ್ರೆ ತಾಯಿ ಭುವನೇಶ್ವರಿಯ 108 ಅಡಿಯ ಪ್ರತಿಮೆ ಏನಿಲ್ಲ, ಆ ಪ್ರತಿಮೆಯ ಭಾರ ಸರ್ಕಾರದ ಮೇಲೆ ಬೀಳಬಾರದು. ಅದಕ್ಕೋಸ್ಕರ ಕನ್ನಡಿಗರು ನಾವೇ ಸೇರಿಕೊಂಡು 108 ಅಡಿಯ ಪ್ರತಿಮೆ ಮಾಡ್ತೀವಿ, ಪ್ರತಿಷ್ಠಾನ ಮಾಡ್ತೀವಿ. ಸರ್ಕಾರಕ್ಕೆ ಸಿದ್ದರಾಮಯ್ಯ ವಿನಂತಿ ಅದಲ್ಲ, ತಾವು ದಯವಿಟ್ಟು ಸುವರ್ಣಸೌಧದ ಆವರಣದಲ್ಲಿ ಪ್ರವೇಶದ್ವಾರದಲ್ಲಿ ತಾಯಿ ಭುವನೇಶ್ವರಿ ಪ್ರತಿಷ್ಠಾನ ಮಾಡುವಗೋಸ್ಕರ ನಮಗೆ ಜಾಗ ಕೊಡಿ ಅಂತಕ್ಕಂಥ ಬೇಡಿಕೆ ಇಟ್ಕೊಂಡು ಕೂತೀವಿ. ನಮಗೆ ಜಾಗ ಕೊಡಿ, ಜಾಗ ಕೊಡಿ, ಜಾಗ ಕೊಡಿ. ಪ್ರತಿಮೆ ನಾವೇ ಸ್ಥಾಪನೆ ಮಾಡ್ತೀವಿ, ಹಣವನ್ನು ನಾವೇ ವೆಚ್ಚ ಮಾಡ್ತೀವಿ. ಸರ್ಕಾರದಿಂದ 1 ರೂಪಾಯಿ ತಗೊಂಡು ಬೇಡ ಅಂತಕ್ಕಂಥ ಈ ಸಂದೇಶ ಕೊಡುವ ಮುಖಾಂತರ ಇಲ್ಲಿ ನಾವು ಎಚ್ಚರ ಕೊಡ್ತಾ ಇದ್ದೀವಿ. ಈ ಅಧಿವೇಶನದಲ್ಲಿ ತಾವು ಎಚ್ಚೆತ್ತು ಕನ್ನಡ ಇಟ್ಕೊಂಡು ತಾಯಿ ಭುವನೇಶ್ವರಿ ಗುದ್ದಿನ ಪೂಜೆ ಮಾಡಿದ್ರೆ ಒಳ್ಳೆಯದಾಗ್ತದೆ. ಇಲ್ಲದೆ ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕದ ಸಮಸ್ತ ಜನತೆ ಲೋಹ ಸಂಗ್ರಹ ಮಾಡುವ ಮುಖಾಂತರ ದೇಣಿಗೆ ಸಂಗ್ರಹ ಮಾಡುವುದು 100 ಕೋಟಿ ರೂಪಾಯಿ ಸಂಗ್ರಹ ಮಾಡಿ 108 ಅಡಿಯ ಭವ್ಯವಾದ ಪ್ರತಿಮೆಯನ್ನು ನಿರ್ಮಾಣ ಮಾಡತಕ್ಕಂಥ ಕಾರ್ಯವನ್ನ ನಾವೆಲ್ಲ ಸೇರಿ ಮಾಡ್ತೀವಿ. ಸಮಸ್ತ ಕರ್ನಾಟಕ ಜನತೆ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕಂತ ಈ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇವೆ. ಕೃಷ್ಣ, KMM ನ್ಯೂಸ್, ಬೆಳಗಾವಿ.